ಬೆಂಗಳೂರಿನಲ್ಲಿ ಡೇಂಜರ್ ಗುಂಡಿಯ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಇವತ್ತು ಕೂಡ ಬೈಕ್ ಸವಾರ ಬಿದ್ದು ಆಟೋ ಚಕ್ರದಡಿ ಸಿಕ್ಕಿ ಸಾಯಬೇಕಾಗಿತ್ತು. ಅವನ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಡೇಂಜರ್ ಗುಂಡಿಯ ಗಂಡಾಂತರಕ್ಕೆ ಮಾತ್ರ ಕಡಿವಾಣ ಇಲ್ಲ. ಯಮಸ್ವರೂಪಿ ಗುಂಡಿಗೆ ಬೈಕ್ ಸವಾರ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಇದು. ಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಆಟೋ ಚಕ್ರದ ಕೆಳಕ್ಕೆ ಬಿದ್ದಿದ್ದಾರೆ ಬೈಕ್ ಸವಾರ. ಕೂದಲೆಳೆ ಅಂತರದಲ್ಲಿ ಹೇಗೆ ಪಾರಾದ್ರು ಅಂತ ನೋಡಿ ಅಲ್ಲಿ ದೃಶ್ಯ ನೋಡಿ. ಆಟೋ ಹಿಂದೆ ಆ ಬೈಕ್ ಸವಾರ ಬರಬೇಕಾದ್ರೆ ಆತ ಬರ್ತಾ ಇರೋ ಹಾದಿಯಲ್ಲೇ ಒಂದು ಸಣ್ಣ 2 ಗುಂಡಿಗಳು ಕಾಣಿಸುತ್ತೆ. ಅದನ್ನ ತಪ್ಪಿಸಿ ಹೇಗೋ ಆಟೋ ಪಕ್ಕಕ್ಕೆ ಬಂದು ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲೊಂದು ಗುಂಡಿ ಸಿಗುತ್ತೆ. ಅಲ್ಲಿ ಅವರು ಜಂಪ್ ಆಗ್ತಾರೆ, ಅಲ್ಲಿಂದ ನೇರ ಕೆಳಕ್ಕೆ ಬಿಡ್ತಾರೆ. ಪಕ್ಕದಲ್ಲೇ ಆಟೋ ಹೋಗ್ತಾ ಇದ್ದಿದ್ರಿಂದ ಅದರ ಕೆಳಕ್ ಚಕ್ರ ತಲೆ ಹೋಗಿದ್ರೆ ಅವರ ಪ್ರಾಣ ಹೋಗ್ಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಅದೃಷ್ಟವಶಾತ್ ಬದುಕಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುವಿಂದ. ರಾಘು, ಬೆಂಗಳೂರಿನ ಗುಂಡಿಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಅದಕ್ಕೆ ಕಡಿವಾಣ ಮಾತ್ರ ಬೀಳ್ತಾನೆ ಇಲ್ಲ. ಇವತ್ತು ಕೂಡ ಅಂಥದ್ದೇ ಒಂದು ದುರಂತ ಆಗಬಹುದಾದ ಸಾಧ್ಯತೆ ಇತ್ತು, ಅದು ತಪ್ಪಿದೆ. ಸೊ ಎಕ್ಸಾಕ್ಟ್ ಆಗಿ ಆ ರಸ್ತೆಯಲ್ಲಿರುವಂತಹ ಗುಂಡಿಗಳ ಸಂಖ್ಯೆ ಏನು, ಯಾವ ರೀತಿಯ ಕಂಡೀಷನ್ ಅಲ್ಲಿದೆ ಅದು? ದಿವ್ಯ, ಘಟನೆ ನಡೆದಿರುವಂಥದ್ದು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ವೆಗಾ ಸಿಟಿ ಮಾಲ್ ಏನಿದೆ ಅದರ ಸ್ವಲ್ಪ ಮುಂದೆ ಆಗಿರುವಂತಹ ಘಟನೆ. ಪ್ರಮುಖವಾಗಿ ಅಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಒಂದ್ ಕಡೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಿರುವಂತಹ ರಸ್ತೆ ಇರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲಿ ಸಂಚಾರ ಮಾಡುವಂತಹ ಸವಾರರು ನಿತ್ಯವೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿನೇ ಎದುರಿಸುವಂತಹ ಸಂದರ್ಭಗಳು ಒದಗಿ ಬರ್ತಾನೆ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆಗಳು ಬೈಕ್ ಸವಾರಿಗೆ ಎಷ್ಟು ಡೆಡ್ಲಿ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಆಗಿರುವಂಥದ್ದು. ಇಡೀ ರಸ್ತೆ ಕಂಪ್ಲೀಟ್ ಆದಂತಹ ರಸ್ತೆ ಏನಿದೆ ಇದೇ ರೀತಿಯಾದಂತಹ ಗುಂಡಿ ಆಗಿರುವಂತಹ ಕಾರಣಕ್ಕಾಗಿ ವಾಹನ ಸವಾರರು ಯಾವುದಾದ್ರೂ ಒಂದು ಗುಂಡಿಯನ್ನು ತಪ್ಪಿಸಿದ್ರೆ ಮತ್ತೊಂದು ಗುಂಡಿಗೆ ಬಿದ್ದು ಗಂಭೀರವಾಗಿ ಗಾಯಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇದೇ ರೀತಿ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲೂ ಕೂಡ ಆಗಿರುವಂಥದ್ದು. ಬೈಕ್ ಸವಾರ ಬರುವಂತಹ ಸಂದರ್ಭಗಳಲ್ಲಿ ಆಟೋ ಹಿಂಭಾಗ ಬರ್ತಾ ಇರ್ತಾನೆ, ಅಲ್ಲೊಂದು 2-3 ಗುಂಡಿಗಳನ್ನ ತಪ್ಪಿಸ್ಕೊಂಡು ಹೇಗೆ ಬಚಾವಾಗಿ ಮುಂದೆ ಬರ್ತಾನೆ. ಬಟ್ ಆದ್ರೆ ಆತನ ದುರಾದೃಷ್ಟ ಪಕ್ಕದಲ್ಲೇ ಮತ್ತೊಂದು 4-5 ಗುಂಡಿಗಳು ಇದ್ದಂತ ಕಾರಣಕ್ಕಾಗಿ ಅವುಗಳನ್ನು ತಪ್ಪಿಸುವಂತಹ ಬರದಲ್ಲಿ ಗುಂಡಿಗೆ ಬಿದ್ದು ಕೂಡಲೇ ಬೈಕ್ ಸವಾರ ಏನಿರ್ತಾನೆ ಆಟೋದ ಕೆಳಭಾಗಕ್ಕೆ ಬೀಳ್ತಾನೆ. ಬಟ್ ಲಕ್ಕಿಲಿ ಆಟೋ ಕೂಡ ನಿಧಾನಕ್ಕೆ ಬರ್ತಾ ಇದ್ದಂತ ಕಾರಣಕ್ಕಾಗಿ ಆತ ಆಟೋವನ್ನ ಕೂಡ ಕಂಟ್ರೋಲ್ ಆಟೋ ಡ್ರೈವರ್ ಏನಿರ್ತಾನೆ ಆಟೋವನ್ನ ಕಂಟ್ರೋಲ್ ಮಾಡ್ತಾನೆ. ಅದೃಷ್ಟವಶಾತ್ ಬೈಕ್ ಸವಾರನ ತಲೆ ಮೇಲೆ ಹತ್ಬೇಕಿದ್ದಂತ ಆಟೋ ಕೂಡ ನಿಲ್ಲುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೈಕ್ ಸವಾರ ಏನಿದ್ದ ಗಂಭೀರವಾದಂತಹ ಪರಿಸ್ಥಿತಿಗೆ ತಲುಪಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಗಳಿದೆ. ಡೆಡ್ಲೈನ್ ಗಳನ್ನ ಕೊಡಲಾಗಿದೆ. GBI ಅಧಿಕಾರಿಗಳು ಕೂಡ ನಾವು ಗುಂಡಿಗಳ ಲೆಕ್ಕ ಇಷ್ಟಿದೆ ಅಂತ ಹೇಳಿ ಲೆಕ್ಕಗಳನ್ನ ಕೊಡ್ತಾ ಇದ್ರೆ ಅದನ್ನು ಮುಚ್ಚುತ್ತಾ ಇದ್ದೇವೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾರೆ. ಬಟ್ ಆದ್ರೆ ನಗರದ ಅನೇಕ ಕಡೆಗಳಲ್ಲಿ ಆಗಿಂದಾಗೆ ಇದೇ ರೀತಿಯಾದಂತಹ ದಿನನಿತ್ಯವೂ ಕೂಡ ಘಟನೆಗಳಾಗ್ತಾ ಇರುವಂತದ್ದು. ಬೈಕ್ ಸವಾರಿಗೆ ಬೆಂಗಳೂರು ರಸ್ತೆಗಳು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಬಟ್ ಅದೃಷ್ಟವಶಾತ್ ಬೈಕ್ ಸವಾರ ಪಾರಾಗಿದ್ರೆ ಆ ಇಡೀ ರಸ್ತೆ ಇದೇ ರೀತಿಯಾಗಿ ಗುಂಡಿಗಳಿಂದ ಕೂಡಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಆ ಭಾಗವನ್ನ ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸಮಸ್ಯೆ ಆ ಭಾಗದಲ್ಲಿ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ರಾಘು ನಮ್ಮೆಲ್ಲ ಮಾಹಿತಿಗೆ.